ಟಾಪರು. ಆವಾಗಲೇ ಮದುವೆ ಗಲಾಟೆ ಬಂದು ಈ ಥರ ಆಸಿಡ್ ಅಟ್ಯಾಕ್ ಆಯಿತು. 33 ವರ್ಷದಿಂದನೇ ನಾನು ಟಾಪರ್ ಆಗಿದ್ದರಿಂದ ಗೌರ್ಮೆಂಟಿಂದನೇ ಅಂಗನವಾಡಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಕೊಟ್ಟಿದ್ರು. ಕೆಲಸಕ್ಕೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಆ ಕಡೆಯಿಂದ ಬಂದು ಆಸಿಡ್ ಹಾಕಿದ್ರು. ನಮ್ಮ ಮನೇಲಿ ಇಷ್ಟು ಚಿಕ್ಕವಳು ಮದುವೆ ಮಾಡಲ್ಲ ಅಂತ ಮೊದಲಾಗ ನನಗೆ ಇಷ್ಟ ಇರಲಿಲ್ಲ. ನಾನು ಚೆನ್ನಾಗಿ ಓದಿ ಇನ್ನೂ ಇದಾಗಬೇಕು ಅಂತ ಕೆಲಸ ಮಾಡ್ತಾಯಿದ್ದೆ. ನಾನು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ಆ ಕಡೆ ದಾರಿಯಲ್ಲಿ ಬಂದು ಆಸಿಡ್ ಹಾಕಿ ಗಾಡಿಯಲ್ಲಿ ಹೋಗಿದ್ದು ಅಷ್ಟೇ, ಸ್ವಂತದವರೇ. ಆಮೇಲೆ ಕೇರ್ ಹಾಸ್ಪಿಟ್ಲು ಮೈಸೂರಲ್ಲಿ 1 ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ಇದಿರಲೇಬಾರ್ದು, ನಾನು ಇಷ್ಟೆಲ್ಲ ಆಗಿದೆ ಅಂತ ಎಷ್ಟೋ ಸಾರಿ ಸಾಯ್ಬೇಕಂತೆಲ್ಲ ಅಂದ್ಕೊಂಡ್ರು. ಒಂದು SMMI ಸಭೆಯ ಸಿಸ್ಟರ್ಸು ನನ್ನ ಸೇವ್ ಮಾಡಿ, ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿ ಆಗ್ತೀಯಾ, ನೀನು ಬದುಕಬೇಕು ಅಂಥೇಳಿ ನನ್ನ ಇಲ್ಲಿವರೆಗೂ ಇಷ್ಟು ಜೀವ ಉಳಿಸೋದು. ಮತ್ತು ಅಲ್ಲಿಂದ ಬಂದು ಅಲ್ಲಿ 5 ವರ್ಷ ಮಕ್ಕಳಿಗೆ ಟೀಚ್ ಮಾಡಿಸ್ಕೊಂಡೆ. ನಾನು ಈ ಫೇಸಲ್ಲೇ ಕಾನ್ವೆಂಟ್ ಒಳಗಡೆ ಇದ್ಬಿಟ್ಟೆ. ಪುನಃ ಅಲ್ಲಿಂದ ಬಂದು ಮನೇಲಿ ಸರ್ಜರಿ ಮಾಡಿಸಿದ್ರು. 10-15 ಸರ್ಜರಿ ಆಗಿದೆ. ಮೂಗಲ್ಲಿ ಇವಾಗಲೂ ಉಸಿರಾಡೋಕ್ಕಾಗಲ್ಲ, ಬಾಯಿ ಮಾಡೋಕ್ಕಾಗಲ್ಲ, ಉಸಿರಾಡೋ ಹಂಗೂ ಸರ್ಜರಿಗೆ ಅಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಸತ್ಯ ಅವ್ರು ನನ್ನ ಮೀಟ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಚಾರಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದರು. ನಮ್ಮ ತಂದೆ ಎಲ್ಲ ಗೌರ್ಮೆಂಟ್ ಕೆಲಸದಲ್ಲೇ ಇದ್ದು ಚೆನ್ನಾಗಿ ಬೆಳೆಸಿದ್ರು. ನನ್ನ ಗ್ರಹಚಾರ ಈ ಥರ ಆಯಿತು. ಮದುವೆ ಮಾತಲ್ಲೇ ಬಂದಿದ್ದು. ಇದುವರೆಗೂ ಅದೇ ಥರ ಬೆಳ್ಕೊಂಡು ಬಂದಿದ್ದೀನಿ. ಈಗ ನನ್ನ ಮಗಳು ಒಬ್ಬಳಿದ್ದಾರೆ, ಮದುವೆ ಆಯಿತು. ದೂರ ಸಂಬಂಧಿಯವರೇ ಮದುವೆ ಮಾಡಿಕೊಟ್ರು. ಸ್ವಲ್ಪ ಏಜ್ ಆಗಿರೋರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಮಗಳು ಇದ್ದಾಳೆ. ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೆ. ನಾನು ಅವ್ರ ಬಗ್ಗೆ, ಅವ್ರ ಮ್ಯಾರೇಜ್ಗೆ ಎಲ್ಲ ನಾನು ತುಂಬ ನೋಡ್ತಾಯಿದ್ದೆ. ಚಿರಂಜೀವಿ ಸರ್ ಸತ್ತೋದಾಗಲೂ ನಾನು ತುಂಬ ಬಿಟ್ಟೆ. ಅಷ್ಟು ಚಿಕ್ಕವ್ರಿಗೆ ಹಿಂಗೆ ಇವಾಗಲೂ ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಅವ್ರ ಹತ್ರನೇ ನನಗೆ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ನೋಡುವಂಥದ್ದು ಅವಾರ್ಡ್ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ಮೇಡಮ್ ಇವ್ರನ್ನೂ ತುಂಬಾ ಸಂತೋಷ ಆಯಿತು ನನಗೆ. ಎಲ್ಲರೂ ಶ್ರೀನಾಥ್ ಸರ್ನು ಫಿಲಮಲ್ಲಿ ನೋಡ್ತಾ ಇದ್ವಿ, ನೀನು ಇದರ ಜೊತೆಯಲ್ಲಿ ಬಾಳೆಲ್ಲ ಹಸಿರಾಗುತ್ತೆ ಅಂತ ಜೀ ಕನ್ನಡದಲ್ಲಿ ಆಗೋದ್ರಲ್ಲ, ನನಗೆ ತುಂಬ ಫೇವ್ರೇಟ್ ಆಗುತ್ತೆ. ಸರೋಜ್ ಅವರೇ, ಈ ಮಾತುಕತೆಯನ್ನು ಕೇಳಿದಾಗ ನಮಗೆ ಆಘಾತ ಆಗುತ್ತೆ. ಆದರೆ ಅಗಾಧವಾದಂತಹ ಶಕ್ತಿಯಿಂದ ಬದುಕನ್ನ ಎದುರಿಸಿ ನಿಂತಿದ್ದೀರಿ. ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಕೂಡ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಸಿಡ್ ಅಟ್ಯಾಕ್ನಿಂದ ಸರ್ವೈವ್ ಆಗಿರುವಂಥವರಿದ್ದಾರೆ. ಆದರೆ ಅವರಲ್ಲಿ 3 ಜನ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರನ್ನ ಪ್ರತಿನಿಧಿಸ್ತಾ ಯಾವಾಗಲೂ ಕೂಡ ದೇವರವರನ್ನ ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಎಷ್ಟೋ ಸಲ ನಾವೇ ನಮ್ಮ ಬದುಕನ್ನ ನಡ್ಸ್ಕೊಂಡು ಹೋಗ್ತಿದ್ವಿ, ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಎಷ್ಟೋ ಸಲ ಇಂತಹ ಘಟನೆಗಳು ಸುಳ್ಳು ಅಂತ ಅನಿಸುವಾಗಿ ಮಾಡುತ್ತೆ. ನಿಮ್ಮ ಪ್ರೀತಿ ಮೇಘನಾ ರಾಜ್ ಕಡೆ ಹೇಳಿರುವಂತಹ ಮಾತುಗಳು ಕೂಡ ನಮಗೆ ಮನಸ್ಸಿಗೆ ತಾಡ್ತು. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು. ಈ ಯಶಸ್ಸಿನ ಕಾರ್ಯಕ್ರಮ ನನ್ನ ಮನಸ್ಸಿಗೂ ಕೂಡ ಹತ್ತಿರವಾಗಿರುವಂಥದ್ದು. ಅಪರಿಚಿತ ಸಿನಿಮಾ ಮಿಡಿಯುವ ಮನಸ್ಸುಗಳಿಗೆ ನಾವಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳು ಸರೋಜ ಅವರೇ. ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತ ಹೇಳ್ತಿದ್ದ ಹಾಗೆ ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ನಾವಿವಾಗ ಮುಂದುವರಿಸ್ತಾ ಇದ್ದೀವಿ. ಅಪರಿಚಿತೆ ಒಂದು ಸಿನಿಮಾ